ಆರ್ಟಿಕಲ್ಚರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು SS ಮಲ್ಲಿಕಾರ್ಜುನ್ ಸರ್ ಅದು ಮಿನಿಸ್ಟರ್ ಇದ್ದಾರೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ. ನಾನು ಅವರಿಗೆ ಒಂದು ಮನವಿ ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ, ಲಾಸ್ಟ್ 6 ವರ್ಷದಿಂದ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರು ನೋಟಿಫಿಕೇಶನ್ ಮಾಡೇ ಇಲ್ಲ. ದಯವಿಟ್ಟು ಇವಾಗ 6 ತಿಂಗಳಿಂದ ಸ್ಟೂಡೆಂಟ್ಸು ಆ ನೋಟಿಫಿಕೇಶನ್ ಮಾಡಿಸೋದಕ್ಕೆ ಎಲ್ಲ ಮಿನಿಸ್ಟರ್ಸು CM ಸರು ಎಲ್ಲರಿಗೂ ಹೋಗಿ ಮನವಿ ಕೊಟ್ಟು ಫೈನಲ್ ಸ್ಟೇಜಲ್ಲಿ ಅಪ್ರೂವಲ್ ಆಗಬೇಕು. ಇವಾಗ ಆರ್ಟಿಕಲ್ಚರ್ ಒಂದು ಸ್ಟೂಡೆಂಟ್ಸು ಏನು ಇವಾಗ 10th ಮೇಲೆ 9 ಮಂತ್ಸು ಡಿಪ್ಲೊಮಾ ಮಾಡಿಕೊಂಡು ಆರ್ಟಿಕಲ್ಚರ್ ಅಸಿಸ್ಟೆಂಟ್ ಆ ವ್ಯಕ್ತಿಗಳು ಸ್ವಲ್ಪ ಮಧ್ಯವರ್ತಿಗಳ ಹತ್ರ ದುಡ್ಡು ಕೊಟ್ಟು, ಅದು ಸ್ವಲ್ಪ ಸ್ವಲ್ಪ ಅಲ್ಲ, 1-2 ಲಕ್ಷ ಅಲ್ಲ, ಸುಮಾರು 6 ಕೋಟಿ ದುಡ್ಡು ಮಧ್ಯವರ್ತಿಗಳ ಹತ್ರ ದುಡ್ಡು ಕೊಟ್ಬಿಟ್ಟು ನಿಮ್ಮ ಮಿನಿಸ್ಟರ್ SS ಮಲ್ಲಿಕಾರ್ಜುನ್ ಸರ್ ನಿಮಗೆ ಇಡೀ ದಾವಣಗೆರೆ ಕ್ಷೇತ್ರನೇ ನಿಮಗೆ ಕೊಟ್ಟಿದ್ದೀವಿ. ಆದರೆ ವಿದ್ಯಾರ್ಥಿಗಳು ಹೊಟ್ಟೆ ಮೇಲೆ ಈ ಮಧ್ಯವರ್ತಿಗಳು ಹೊಡಿತಾ ಇದ್ದಾರೆ. ಅವ್ರು ದುಡ್ಡು ತೊಗೊಂಡು ನಿಮ್ಮ ಹತ್ರ ಬಂದು ಈ ಒಂದು ಆರ್ಟಿಕಲ್ಚರ್ ಅಸಿಸ್ಟೆಂಟ್ಸು ಹುಡುಗರು ಏನು ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಅವ್ರು ನಿಮ್ಮ ಹತ್ರ ಬಂದು ಅಪ್ರೂವಲ್ ಮಾಡಿಸ್ತಿದ್ದಾರೆ. ಅಂದರೆ ಪ್ರಮೋಷನ್ ಅಂಡರ್ ರೂಲ್ಸ್ 32 C&R ರೂಲಲ್ಲಿ 2019 ಮಾಡಿದ್ದಾರೆ. ಆ ರೂಲ್ ಮೇಲೆ ಏನು ವೇಕೆನ್ಸಿ ಇದೆ ಆ ಆರ್ಟಿಕಲ್ಚರ್ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರ್ದು, ಅಷ್ಟು ಪೋಸ್ಟ್ನ ಈ ಒಂದು ಡಿಪಾರ್ಟ್ಮೆಂಟ್ ಆಲ್ರೆಡಿ ಅವರು 10th ಮೇಲೆ 9 ಮಂತ್ಸ್ ಡಿಪ್ಲೊಮಾ ಮಾಡ್ಕೊಂಡಿರೋರು, ಇವರು PUC ಮಾಡಿಕೊಂಡು 4 ವರ್ಷ ಓದ್ಕೊಂಡಿದ್ದಾರೆ. ಟೆಕ್ನಿಕಲ್ ಆರ್ಟಿಕಲ್ಚರ್ ಇಂಜಿನಿಯರಿಂಗ್ 10 ಕಾಲೇಜ್ ಇದೆ, 2 ಯೂನಿವರ್ಸಿಟಿ ಇದೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ಏನು ಅಪ್ರೂವಲ್ ಇದೆ ಫೈನಲ್ ಸ್ಟೇಜಿಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಿ ಇವರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ಇದು ಬಿಟ್ಟು ಮಧ್ಯವರ್ತಿಗಳು ನಿಮ್ಗೆ 6 ಕೋಟಿ ದುಡ್ಡು ಕೊಟ್ಟು ಆಲ್ರೆಡಿ 80 ಲಕ್ಷ ದುಡ್ಡೇನೋ ಯಾರೋ ತೊಗೊಂಡಿದ್ದಾರಂತೆ. ನಮಗೆ ವಿದ್ಯಾರ್ಥಿಗಳು ಹೇಳಿರೋದು ಮತ್ತು ಬೇರೆ ಬೇರೆಯವ್ರು ಹೇಳಿರೋ ವಿಚಾರದಲ್ಲಿ ದಯವಿಟ್ಟು ಈ ಕೂಡಲೇ ಈ ಒಂದು ಪ್ರಮೋಷನ್ನ ಕೈ ಬಿಟ್ಟು ವಿದ್ಯಾರ್ಥಿಗಳು ಏನು 208 ಪೋಸ್ಟು ಈ ಒಂದು ಡಿಪಾರ್ಟ್ಮೆಂಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗೋದು ಫೈನಲ್ ಸ್ಟೇಜಲ್ಲಿದೆ. ಅಪ್ರೂವಲ್ ಮಾಡಿ ಆದಷ್ಟು ಬೇಗ ಇವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸುಮಾರು 1000 ಸ್ಟೂಡೆಂಟ್ಸು ಔಟ್ಕಮ್ ಬರ್ತದೆ ಒಂದೊಂದು ವರ್ಷನೂ. ಇವರು ಸುಮಾರು 10,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇವರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಈ 208 ಪೋಸ್ಟು ಇವರು ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಚಾರ ಗಂಭೀರವಾಗಿ ತೊಗೊಂಡಿದ್ದೀವಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು CM ಸರ್ಗೂ ನಾವು ಮನವಿ ಕೊಡ್ತಾ ಇದ್ದೀವಿ, ಚೀಫ್ ಸೆಕ್ರೆಟರಿ ಸರ್ಗೂ, ಮೇಡಮ್ಗೆ ಶಾಲಿನಿ ರಜನೀಶ್ ಮೇಡಮ್ಗೂ ಅವ್ರಿಗೂ ಮನವಿ ಕೊಡ್ತಾ ಇದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ನಾವು ಈ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ. ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇಲ್ಲ ಅಂತಂದರೆ ಕರ್ನಾಟಕದಾದ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಸ್ಟೂಡೆಂಟ್ಸ್ಗೆ ಸಾಕಷ್ಟು ಈ ಜಾಬ್ ಬಿಟ್ಟರೆ ಬೇರೆ ಯಾವುದು ಜಾಬ್ ಇಲ್ಲ ಅವರಿಗೆ. ಆರ್ಟಿಕಲ್ಚರ್ ಎಲ್ಲರೂ ತೋಟಗಾರಿಕೆ ಇಲಾಖೆಯಿಂದ ಇವರಿಗೆ ಬೇರೆ ಒಂದು ಪ್ರೈವೇಟ್ ಜಾಬ್ಗೆ ಹೋಗ್ಬೇಕಂತಂದರೆ ಅವಕಾಶ ಇಲ್ಲ. ದಯವಿಟ್ಟು ಇವರಿಗೆ ನ್ಯಾಯ ಕೊಡಿಸಿ. ಯಾರು ಜನ ಓದ್ತಾ ಇದ್ದಾರೆ, ಇವ್ರು ಪ್ರಾಮಾಣಿಕ ಓದ್ತಾ ಇದ್ದಾರೆ, ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.